ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಚಾನಲ್. ನಾನು ರಮ್ಯಾ ಕೃಷ್ಣ. ಟಾಫೋಟಿಗೂ ಮುನ್ನ ಒಂದು ಬ್ರೇಕಿಂಗ್ ಇದೆ, ನೋಡ್ಕೊಂಡ್ಬರೋಣ. ಅನಾಥರ ಹೆಸರಿನಲ್ಲಿ ಬಿಡಿಎ ಸೈಟ್ ಕಬಳಿಕೆ ಹಗರಣ. ಅಕ್ರಮ ಸೈಟ್ ಪಡೆದವರಿಗೆ ಬಿಡಿಎ ನೋಟಿಸ್ ಅನ್ನ ಕೊಟ್ಟಿದೆ. ಅಕ್ರಮವಾಗಿ ಪಡೆದಂತಹ ಲಿಸ್ಟ್ ಕ್ಯಾನ್ಸಲ್ಗೆ ಬಿಡಿಎ ಸಿದ್ಧತೆಯನ್ನ ನಡೆಸಿರುವಂತದ್ದು. ತಮ್ಮ ಸಂಬಂಧಿಕರ ಮೂಲಕ ಬೇನಾಮಿ ಸೈಟ್ ಅನ್ನ ಪಡೆದಿದ್ದಂತಹ ಅಧಿಕಾರಿಗಳು ಇನ್ನು ಒಂದೇ ಕುಟುಂಬದ ಹಲವರಿಗೆ ಅನಾಥರ ಹೆಸರಲ್ಲಿ ಸೈಟ್ ಅನ್ನ ನೀಡಲಾಗಿದೆ. ಬಿಡಿಎ ಕೊಟ್ಟಂತಹ ಸೈಟ್ ಅಕ್ರಮ ಮಾರಾಟ ಮಾಡಿರುವಂತಹ ವಿರುದ್ಧ ಕ್ರಮ ಕೂಡ ಜರುಗಿಸಲಾಗ್ತಾ ಇರುವಂತದ್ದು. ಫ್ರೀಡಂ ಟಿವಿಗೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಡಿಎಸ್ ಅನಿಲ್ ಕುಮಾರ್. ವಿಜಿಲೆನ್ಸ್ ನೋಟಿಸ್ ಬೆನ್ನಲ್ಲೇ ನ್ಯಾಯಾಂಗ ತನಿಖೆಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಅನಾಥರ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟಂತಹ ಬುದ್ಧಿ. ಇದರ ಬಲ್ಕ್ ಅಲಾಟ್ಮೆಂಟ್ ಅಲ್ಲೂ ಕೂಡ ತನಿಖೆಯನ್ನ ನಡೆಸಬೇಕು ಅಂತ ಒತ್ತಾಯ ಕೂಡ ಏರ್ಲಾಗ್ತಾ ಇರುವಂತದ್ದು. ನೂರಾರು ಅಧಿಕಾರಿಗಳಿಗೆ ಸಂಕಷ್ಟ ಫಿಕ್ಸ್ ಆಗಿದೆ. ನ್ಯಾಯಾಂಗ ತನಿಖೆಗೆ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಅನಾಥರ ಹೆಸರಲ್ಲಿ ಅಕ್ರಮ ಸೈಟ್ ಪಡೆದವರಿಗೆ ಬಿಡಿಎ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಕ್ರಮವಾಗಿ ಪಡೆದಂತಹ ಲಿಸ್ಟ್ ಕ್ಯಾನ್ಸಲ್ಗೆ ಬಿಡಿಎ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಜನಸಾಮಾನ್ಯರಿಗೆ ಸೂರನ್ನ ಕಟ್ಟಿಕೊಳ್ಳುವಂತಹ ಸಂಸ್ಥೆ ಯಾಕೋ ಬದಲಾದಂತೆ ಕಾಣ್ತಾ ಇದೆ. ಭ್ರಷ್ಟಾಚಾರದ ಸುಳಿಯಲೇ ಬಿಡಿಎ ಸಿಲುಕಿಬಿಡ್ತಾ ಅನ್ನುವಂತಹ ವಿಚಾರಕ್ಕೆ ಇಲ್ಲೊಂದು ಉದಾಹರಣೆ, ತಾಜಾ ಉದಾಹರಣೆ ಇದೆ. ಅನಾಥರನ್ನ ಅಸ್ತ್ರವನ್ನಾಗಿಟ್ಕೊಂಡು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲೇ ತನ್ನ ಸಂಬಂಧಿಕರಿಗೆ ಸೈಟ್ ಅನ್ನ ವಿತರಣೆ ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಇನ್ನು ಒಂದೇ ಕುಟುಂಬದ 10 ಜನರಿಗೆ ಸೈಟ್ ವಿತರಣೆಯನ್ನ ಕೂಡ ಮಾಡಲಾಗಿದೆ. ಅದಲ್ಲದೆ ಸೈಟ್ ಅನ್ನ ಮಾರಾಟ ಕೂಡ ಮಾಡಲಾಗಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಸದ್ಯಕ್ಕೆ ಈಗ ಬಿಡಿಎ ಕೊಟ್ಟಂತಹ ಸೈಟ್ ಅಕ್ರಮ ಮಾರಾಟ ಮಾಡಿರುವವರ ವಿರುದ್ಧ ಕ್ರಮವನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ. ಬಹುತೇಕ ನೌಕರರು ಅಂದ್ರೆ ಬೇಲಿಯೇ ಎದ್ದು ಒಲವನ್ನ ಮೇಯ್ದಂತೆ ಅದೇ ಸಂಸ್ಥೆಯಲ್ಲಿ ಇದ್ದಂತಹ ಅನೇಕ ನೌಕರರು ಹಾಗೂ ಅಧಿಕಾರಿಗಳೇ ಈ ಒಂದು ವಿಚಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ತನ್ನ ಸಂಬಂಧಿಕರಿಗೆ ಸೈಟ್ ಅನ್ನ ಕೊಡಿಸಿರುವಂತದ್ದು. ಸದ್ಯಕ್ಕೆ ವಿಜಿಲೆನ್ಸ್ ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡಲಾಗ್ತಾ ಇದೆ. ಅನಾಥರ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟಂತಹ ಬುತ್ತಿ. ಇನ್ನು ಬಿಡಿಎ ಬಲ್ಕ್ ಅಲಾಟ್ಮೆಂಟ್ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ತನಿಖೆಗೆ ಎಸ್ಐಟಿ ಅನ್ನ ಕೂಡ ರಚನೆ ಮಾಡಲಾಗಿದೆ. ಇನ್ನು ಶುದ್ಧೀಕರಣವನ್ನ ಮಾಡಬೇಕು ಈ ಒಂದು ಸಂಸ್ಥೆಯಲ್ಲಿ. ಅದೇ ಒಂದು ಸಂಸ್ಥೆಯಲ್ಲೇ ಇದ್ಕೊಂಡು ಅಧಿಕಾರಿಗಳು ಹಾಗೂ ನೌಕರರು ಈ ರೀತಿಯಾದಂತಹ ಕಳ್ಳಾಟವನ್ನ ಆಡಿದ್ದಾರೆ. ಬಡವರ ಹೊಟ್ಟೆ ಮೇಲೆ ಹೊಡೆದು ಅನಾಥರು ಅನ್ನುವಂತಹ ಬ್ರಹ್ಮಾಸ್ತ್ರವನ್ನ ಇಟ್ಕೊಂಡು ಅಕ್ರಮವಾಗಿ ಸೈಟ್ ನ ಪಡೆದಿದ್ದಲ್ಲದೆ ಮಾರಾಟವನ್ನ ಕೂಡ ಮಾಡ್ತಿದ್ದಾರೆ. ಈ ಒಂದು ವಿಚಾರವಾಗಿ ಏನು ಮಾಹಿತಿಯನ್ನ ಫ್ರೀಡಂ ಟಿವಿಗೆ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡಿಎಸ್ ಅನಿಲ್ ಕುಮಾರ್ ಅವರು. ವಿಜಿಲೆನ್ಸ್ ನೋಟಿಸ್ ಅನ್ನ ಕೂಡ ಸದ್ಯಕ್ಕೆ ಇಶ್ಯೂ ಮಾಡಲಾಗಿದೆ. ವಿಜಿಲೆನ್ಸ್ ನೋಟಿಸ್ ಇಶ್ಯೂ ಮಾಡೋದಷ್ಟೇ ಅಲ್ಲ, ಇಂತಹ ಭ್ರಷ್ಟ ಅಧಿಕಾರಿಗಳು ನೌಕರರನ್ನ ಕಿತ್ತೆಸಿಬೇಕು. ಈ ಒಂದು ಸಂಸ್ಥೆಗಳಿಂದ ಎಸ್ಐಟಿ ತನಿಖೆ ಆರಂಭ ಮಾಡಿ ಶುದ್ಧೀಕರಣ ಮಾಡಬೇಕು. ಈ ಒಂದು ಸಂಸ್ಥೆನ ಏನು ಮಾಫಿಯಾ ಮಾಡ್ತಾ ಇದ್ದಾರಾ ಈ ಒಂದು ಸಂಸ್ಥೆಯನ್ನ ಇಟ್ಕೊಂಡು ಅಂತ ಹೇಳಿ ಸದ್ಯಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿರುವಂತದ್ದು. ಈ ಒಂದು ತನಿಖೆ ಪ್ರಾರಂಭವಾದ ನೂರಾರು ಅಧಿಕಾರಿಗಳಿಗೆ ಸಂಕಷ್ಟ ಮಾತ್ರ ಕಟ್ಟಿಟ್ಟಂತಹ ಬುತ್ತಿ. ಸಾಕಷ್ಟು ಅನಾಥರಿಗಿಂತ ಸೂರು ಕೂಡ ಇಲ್ಲ. ಅನಾಥರ ಹೆಸರನ್ನ ಇಟ್ಕೊಂಡು ಈ ರೀತಿ ಮಾಡೋದಕ್ಕೆ ಮಾನವೀಯತೆ ಇಲ್ವಾ ಅನ್ನುವಂತಹ ಆಕ್ರೋಶ ಕೂಡ ವ್ಯಕ್ತಪಟ್ಟಿರುವಂತದ್ದು. ಸದ್ಯಕ್ಕೆ ಅನಾಥರ ಹೆಸರನ್ನ ಹೇಳ್ಕೊಂಡು ಸೈಟ್ ಅನ್ನ ಪಡೆದುಕೊಂಡಿದ್ದಲ್ಲದೆ ಮಾರಾಟವನ್ನ ಮಾಡಿಕೊಂಡು ನಿಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಂಡ್ರೆ ಅನಾಥರ ಪಾಡೇನು? ಎಲ್ಲೋ ಒಂದ್ ಕಡೆ ನಮ್ಗೆ ಕನಸಿನ ಸೂರನ್ನ ಕಟ್ಟಿ ಕೊಡ್ತಾರೆ ಅಂತ ಜನಸಾಮಾನ್ಯರು ನಂಬಿಕೆಯನ್ನ ಇಟ್ಕೊಂಡಿದ್ರೆ ನೀವು ಈ ರೀತಿ ಮಾಡೋದು ಸರಿನಾ ಅನ್ನೋಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಫ್ರೀಡಂ ಟಿವಿಗೆ ಮಾಹಿತಿಯನ್ನ ಕೊಟ್ಟಂತಹ ಡಿಎಸ್ ಅನಿಲ್ ಕುಮಾರ್ ಅವರ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಹೌದು, ಎಕ್ಸ್ ಸೆಕ್ರೆಟರಿ ಅಲಾಟ್ಮೆಂಟ್ ಮಾಡಿಸ್ಕೊಂಡ್ರೆ ಅವ್ರ ಸಂಬಂಧಿಕರಿಗೆ ಒಳಗೆ ಬಂದ್ರು. ಹೌದು, ಪಟ್ಟಿ ಒಳಗಡೆ ಪಟ್ಟಿ ಕಮಿಟಿ ಅಪ್ರೂವ್ ಆಗ್ತದೆ. ನಮಗೆ ಬರೋ ಪಟ್ಟಿ ಸೆಕ್ರೆಟರಿ ಚೇಂಜ್ ಮಾಡ್ತಾರೆ. ಏನ್ ಸರ್, ಸೆಕ್ರೆಟರಿ ತಂಗಿದಿರು, ಸೆಕ್ರೆಟರಿ ತಮ್ಮಂದಿರು, ಸೆಕ್ರೆಟರಿ ದೊಡ್ಡಪ್ಪನ ಮಕ್ಳುಗಳೆಲ್ಲ ಅಲಾಟ್ಮೆಂಟ್ ಮಾಡಿಸ್ಕೊಂಡ್ರೆ ನಮ್ಗೆ ಇದು ಗೊತ್ತಾದ್ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದು. ನನ್ಗೆ ಗೊತ್ತಿರಲಿಲ್ಲ ಸರ್. ನನ್ನ ಹೆಸರಲ್ಲಿ ಒಂದೇ ಒಂದ್ ಸೈಟ್ ಇದ್ರೆ ಏನ್ ಹೇಳ್ತಿರೋ ಅದಕ್ಕೆ ನಾನು ಬದಲಾಗಿರ್ತೀನಿ. ನಾನಾಗ್ಲಿ, ನನ್ನ ಸಂಬಂಧಿಕರಾಗ್ಲಿ, ನನ್ನ ಫ್ರೆಂಡ್ಸ್ ಆಗ್ಲಿ, ನನಗೆ ಯಾವಾಗ ಸಿಟ್ಟು ಬಂತು ಅಂದ್ರೆ ಇವ್ರೆಲ್ಲಾ ಮಾಡಿ ನನ್ನಂದ್ರೆ ಡೆಪ್ಯೂಟಿ ಸೆಕ್ರೆಟರಿ ಟಾರ್ಗೆಟ್ ಮಾಡಕ್ ಬಂದ್ರಲ್ವಾ, ಅವಾಗ ಕಂಪ್ಲೇಂಟ್ ಕೊಟ್ಟೆ ನಾನು. ಅದು ಯಾವಾಗ 2 ವರ್ಷ ಆದ್ಮೇಲೆ ನನಗೆ ನಾಯಿ ಕಡ್ದಿತ್ತ ಸರ್ ಸುಮ್ಮನೆ ಕೊಡಕ್ಕೆ. 2 years ಆದ್ಮೇಲೆ ಎಲ್ಲರ ಟೈಮಲ್ಲೂ ಆಗಿದಾವ ಸರ್.
ಇಲ್ಲಿ ಹೆಂಗಾಯ್ತು ಅಂದ್ರೆ ನಾನು ಈ ಅದೇನ ಕೈ ಕಟ್ಸ್ಕೊಂತಾರಲ್ಲ ಹಂಗಾಯ್ತು ಅಷ್ಟೇ ನನ್ನ ಪರಿಸ್ಥಿತಿ. ಈಗ ನನ್ಗೆ ಈ ಎನ್ಕ್ವೈರಿ ನಡೀತಾ ಇದೆ, ಎನ್ಕ್ವೈರಿ ಮಾಡ್ಲಿ ಅಲ್ಲ, ಎನ್ಕ್ವೈರಿ ಪೊಲೀಸ್ನವರು ಚಾರ್ಜ್ ಶೀಟ್ ಹಾಕ್ಬೇಕಲ್ವಾ? ಎಷ್ಟ್ ಜನ ಪೊಲೀಸ್ ಸೈಟ್ಗಳು ತಗೊಂಡವ್ರೆ, ಮಾಡ್ಲಿ. ಈಗ ನಾನ್ ಹೇಳ್ತೀನಿ ಕೇಳಿ ಸರ್, ಎಲ್ಲಾ ಬಿಡಿಯಲ್ಲಿ ಇರೋರು ಒಂದೊಂದು ಅಲಾಟ್ಮೆಂಟ್ ಮಾಡ್ಸ್ಕೊಂಡವ್ರೆ. ಅವ್ರ ಕೊಟ್ಟಿ ಒಳಗಡೆ ಹೆಂಗ್ ಬಂತು? ಏನ್ ಅನಿಲ್ ಕುಮಾರ್ ಸೇರ್ಸಿದ್ನ, ಭಾಸ್ಕರ್ ಸೇರ್ಸಿದ್ರ, ಸುಬ್ರಹ್ಮಣ್ಯಂ ಸೇರ್ಸಿದ್ರ, ಶಿವೇಗೌಡರು ಸೇರ್ಸಿದ್ರ? ಸೇರೋ ಕೊಟ್ಟಿ ನಮಗ್ ಬಂದಿದ್ ನಾವು ಅಲಾಟ್ಮೆಂಟ್ ಮಾಡ್ಸ್. ಆಮೇಲೆ ನಾನ್ ಎಷ್ಟು ಸೀಟ್ ಅಲಾಟ್ಮೆಂಟ್ ಮಾಡಿರ್ಬೋದು ಹೇಳಿ? ಎಷ್ಟ್ ಮಾಡಿರ್ಬೋದು ಸರ್ ನಾನು? ಇಲ್ಲಿಗೆಲ್ಲ 9. ಅವನ್ನೆಲ್ಲ 9ರಲ್ಲಿ ನಾ ಕ್ಯಾನ್ಸಲ್ ಮಾಡಿದೀನಿ. ಇನ್ನು 5 ಸೈಟ್ 5 ಕ್ಯಾನ್ಸಲ್ ಮಾಡ್ರಿ ಅಂತ ನಾನು ಬರ್ಕೊಟ್ಟಿದೀನಿ. ಅದ್ ಬಿಟ್ಟು ಓವರ್ ಆಲ್ ಅಲಾಟ್ಮೆಂಟ್ ಮಾಡಿದ್ರೆ 40 ಸೈಟ್ 50 ಸೈಟ್ ನಾನು ಟೋಟಲ್ ಅಲಾಟ್ಮೆಂಟ್ ಆಗಿರೋದು ಎಷ್ಟು ಹೇಳಿ? ಒಂದ್ ಫೈಲಾಗ 500, ಇನ್ನೊಂದ್ ಫೈಲಾಗ 400, ಇನ್ನೊಂದ್ ಫೈಲಾಗ 300, 1,500 ಫೈಲ್ ಅಲಾಟ್ಮೆಂಟ್ ಆಗವೆ. 1,500ದಲ್ಲಿ ಮಿನಿಮಮ್ 700 ಜನ ಫ್ರಾಡ್ ಅವ್ರೆ. ಮಿನಿಮಮ್ 700 ಜನ ಸರ್. ಅವರೆಲ್ಲ 970-80 ಹಾಕೊಂಡಿರೋರು ಸರ್. ಅವ್ರು ಯಾರು ಬದುಕಿರಕ್ಕೆ ಚಾನ್ಸ್ ಇಲ್ಲ, ಖಂಡಿತ ಬದುಕಿಲ್ಲ ಸರ್ ಅವರು. ನನಗೆ ಅವಾಗ ಫಸ್ಟ್ ಗೊತ್ತಾಗ್ಲಿಲ್ಲ. ಆಮೇಲೆ ಯಾವಾಗ ಎನ್ಕ್ವೈರಿ ಎಲ್ಲ ಸ್ಟೇಟ್ಮೆಂಟ್ ಗಳು ಕೊಡ್ಬೇಕಾದ್ರೆ ಇವೆಲ್ಲ ಆಯ್ತು, ನನಗೆ ಗೊತ್ತಾಯ್ತು. ಇವ್ರು ಮಾಡ್ರ ಕೊಟ್ಟಿನ ಸುಮಾರು ಜನ ಗೊತ್ತಿಲ್ಲವ್ರನ್ನೆಲ್ಲ ಸೇರ್ಸ್ಬಿಟ್ಟು ರಾಮ್ ಲಕ್ಷ್ಮಣ ಯಾವ ಬೇಕು ಅವ್ರನ್ನೆಲ್ಲನ್ನ ಕೊಟ್ಟಿನ. ಇನ್ನು ಅಕ್ರಮ ಸೈಟ್ ಪಡೆದಂತಹ ವಿಚಾರವಾಗಿ ಬಿಡಿಎ ಅಧಿಕಾರಿಯಾದಂತಹ ಅನಿಲ್ ಕುಮಾರ್ ಅವರೇ ಖುದ್ದಾಗಿ ಪ್ರತಿನಿಧಿ ಅವರ ಜೊತೆ ಮಾತನಾಡಿದ್ರು. ಇನ್ನು ಅವ್ರು ಹೇಳುವಂತಹ ಪ್ರಕಾರ ಎಲ್ಲಾ ಫೈಲ್ಗಳನ್ನ ನಾನು ಮೂವ್ ಮಾಡಿರೋಕೆ ಸಾಧ್ಯ ಇಲ್ಲ. ಕೆಲವೊಂದಷ್ಟು ನನ್ನ ಗಮನಕ್ಕೆ ಬಂದಂತಹ ಫೈಲ್ಗಳನ್ನ ನಾನು ಮೂವ್ ಮಾಡಿದ್ದೀನಿ. 700ಕ್ಕೂ ಹೆಚ್ಚು ಜನ ಫ್ರಾಡ್ಗಳು ಈಗ ಸಿಗಾಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ತನಿಖೆ ನಡೆಯುತ್ತೆ ಅಂದಾಗ ಯಾರೆಲ್ಲ ಒಂದು ವಿಚಾರದಲ್ಲಿ ಸಿಗಾಕೊಂಡಿದ್ದಾರೆ ಖಂಡಿತವಾಗೂ ಕೂಡ ಗೊತ್ತಾಗುತ್ತೆ. ತನಿಖೆ ನಡೀತಾ ಇದೆ, ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ಈ ಮುಂಚೆ ಗೊತ್ತಿರಲಿಲ್ಲ, ಇದೀಗ ಏನು ಎನ್ಕ್ವೈರಿ ಹಂತಕ್ಕೆ ಬಂದಾದ ನಂತರವೇ ಇಷ್ಟೆಲ್ಲ ಕ್ರಮಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಏನು 500ಕ್ಕೂ ಹೆಚ್ಚು ಫೈಲ್ಗಳು ಮೂವ್ ಆಗಿದೆ, ಅದರಲ್ಲಿ ಸತ್ತವರೆಷ್ಟೋ, ಬದುಕಿ ಉಳಿದಿರುವಂತಹವರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಆದರೆ ಈ ರೀತಿಯಂತಹ ವಿಚಾರ ನಾನಂತೂ ಒಂದಷ್ಟು ನನ್ನ ಗಮನಕ್ಕೆ ಬಂದಿರುವಂತಹ 40ರಿಂದ 50 ಫೈಲ್ಗಳನ್ನ ಮೂವ್ ಮಾಡಿರ್ಬೋದು ಅಷ್ಟೇ. ಇನ್ನು ಬೇರೆಯವರು ಯಾರೆಲ್ಲ ಕೈವಾಡ ಈ ಒಂದು ವಿಚಾರದಲ್ಲಿ ಇದೆಯೋ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಆದರೆ ಅನಾಥರ ಹೆಸರಲ್ಲಿ ಈ ರೀತಿ ಮಾಡೋದಕ್ಕೆ ನಿಮಗೆ ಮಾನವೀಯತೆ ಆದರೂ ಹೇಗಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಇನ್ನು ಖುದ್ದಾಗಿ ಅಲ್ಲಿನ ಅಧಿಕಾರಿಗಳೇ ಆ ಒಂದು ಸಂಸ್ಥೆಗೆ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.